ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಕೂಡ ನಮ್ಮ ಮನೆ ಕೆಲಸದ ಆಂಟಿ ಬಂದಿರಲಿಲ್ಲ, ಹಾಗಾಗಿ ಕೆಲಸ ಎಲ್ಲ ನಮ್ಮದೇ ಆಗಿತ್ತು. ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡಕ್ಕೆ ಬಿಡ್ತಾ ಇರಲಿಲ್ಲ, ಅವರೇ ಮಾಡ್ತಾಯಿದ್ರು. ಅದಕ್ಕೆ ಅವರು ಪಾತ್ರೆಗಳನ್ನ ಬೆಳಗ್ಗೆ ಕೊಟ್ಟರೆ ನಾನು ಇಲ್ಲಿ ತೊಳ್ಕೊತಾ ಇದ್ದೆ. ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಋತ್ವಿಕ್ ಸಿಕ್ತಾ, ಅವನ ಹತ್ರ ಸ್ವಲ್ಪ ಮಾತಾಡಿಕೊಂಡು ಎಲ್ಲರಿಗೂ ಫ್ರೂಟ್ ಬೌಲ್ ಮಾಡಿಟ್ಟಿದ್ರು. ಕೆಲಸ ಎಲ್ಲ ಮಾಡಿದ್ವಲ್ಲ, ಅದಕ್ಕೆ ಅಮ್ಮಂಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡ್ಕೊಡಿ ಅಂತ ಹೇಳಿದ್ವಿ. ಈ ಚಿಕನ್ ರೆಸಿಪಿನ ಈಸಿಯಾಗಿ ಫಾಸ್ಟಾಗಿ ಮಾಡೋದು ಹೇಗೆ ಗೊತ್ತಾ? 15 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವೆಲ್ಲ ಹಾಕೊಂಡು ಅದು ಚಟಪಟ ಅಂದಮೇಲೆ 1 ಈರುಳ್ಳಿ ಹಾಕಿ ಫ್ರೈ ಮಾಡಿ 1 kg ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿನದ ಪುಡಿ ಎಲ್ಲಾನು ಹಾಕಿ ಅದು ನೀರು ಹೋಗೋ ತನಕ ವೆಯ್ಟ್ ಮಾಡಬೇಕು. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಗೂ ವಿನಿಗರ್ ಹಾಕಿ ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ಮುಚ್ಚಿಡಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗಿತ್ತು. ನಮ್ಮಣ್ಣ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ. ಇವತ್ತೆಲ್ಲ ಕೆಲಸ ಮಾಡಿ ಚಿಕನ್ ತಿಂದು ನೈಟ್ ಹಾಗೆ ಕುತ್ಕೊಂಡು ಹಾಡು ಹೇಳ್ತಾ ಇದ್ವಿ. ನಮ್ಮಪ್ಪ ಮತ್ತು ನಮ್ಮಣ್ಣ ಇಬ್ಬರು ಸೇರ್ಕೊಂಡು ನಮ್ಮ ಅಮ್ಮಂಗೋಸ್ಕರ ಹಾಡು ಹೇಳ್ತಾ ಇದ್ರು. ಇವತ್ತಿನ ದಿನ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್.